ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈಗ ಟೈಮ್ ಐತಿ ಇನ್ನ 26ವರೆಗೂ ಬಂದು ಹೋಗ್ರಿ. ಇಂಥ ಚಾನ್ಸ್ ಮತ್ತೆ ಎಲ್ಲಿ ಸಿಗಂಗಿಲ್ಲ. ಯಾವ ಜನ್ಮದ ಪುಣ್ಯ ಮಾಡಿದ್ರೆ ಈಗ ಹುಟ್ಟಿ ನಾವು ಅನುಭವಿಸ್ ಹೋಗ್ಬಿಡ್ರಿ. ಅನುಭವ್ಸಕ್ಕೆ ಏನು ಅನುಭವಿಸ್ಬೇಕು ಅದನ್ನ ಅನುಭವಿಸ್ರಿ. ಅನುಭವಿಸ್ರಿ ಮಕ್ಕಳ. ಜೀವನದಲ್ಲಿ ಒಂದ್ಸಲ ಆದರೂ ಈ ಬಡೆ ಹನುಮಾನ್ ಟೆಂಪಲ್ಗೆ ವಿಸಿಟ್ ಮಾಡಲೇಬೇಕು. ಯಾಕಂತಂದರೆ ನೀವು ಎಲ್ಲ ರೀತಿಯ ಹನುಮಾನ್ ಟೆಂಪಲ್ ನೋಡಿರ್ತೀರ, ಆದರೆ ಇಲ್ಲಿರುವ ಮೂರ್ತಿ ಮಲಗಿರೋ ರೀತಿ ಇದೆ. ಅಂದರೆ ಹನುಮಪ್ಪ ಮಲಗಿರೋ ಹಾಗೆ ಇರುವ ಸ್ವಯಂಭೂ ಮೂರ್ತಿ ಇದೆ. ಸೊ ಹಾಗಾಗಿ ಇದನ್ನು ನೀವು ಜೀವನದಲ್ಲಿ ಒಂದು ಸಲ ವಿಸಿಟ್ ಮಾಡಲೇಬೇಕು. ನಾವು ಹೋಗಿದ್ದ ಟೈಮು ಸ್ವಲ್ಪ ಲೇಟಾಗಿತ್ತು, ಅರೌಂಡ್ 11-12 ಆಗಿತ್ತು. ಆದ ಕಾರಣದಿಂದ ರಶ್ ಬಹಳ ಇತ್ತು. ಒಳಗಂದ್ರೂ ನಾವು ಆಲ್ಮೋಸ್ಟ್ 2 ಅವರ್ಸ್ ವೇಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಪ್ರಭು ಹನುಮಾನ್ ದರ್ಶನ ಆಯಿತು. ನೀವಿಲ್ಲಿ ನೋಡ್ಬೋದು, ಅದ್ಭುತ ಮೂರ್ತಿ ಇದೆ. ಮಂತ್ರ ಮುಗ್ಧರಾಗ್ಬಿಡ್ತೀರ ಒಂದು ಸಲ ಆ ಮೂರ್ತಿನ ಏನಾದರೂ ನೀವು ನೋಡಿದ್ರೆ. ನೋಡಿ, ಆ ಮೂರ್ತಿ ನಿಮಗೆ ಹೂದಲ್ಲಿ ಕವರ್ ಆಗಿದ್ದರೂ ಹೂವು ತೆಗ್ದಾಗ ಮಾತ್ರ ಕ್ಲಿಯರ್ ವ್ಯೂ ಸಿಗುತ್ತೆ. ಆದರೂ ಅತ್ಯಂತ ದಿವ್ಯಶಾಲಿ ಮೂರ್ತಿ ಇದು. ಇದನ್ನು ನೋಡಿದ ತಕ್ಷಣ ಒಂದು ಕ್ಷಣ ಮಂತ್ರಮುಗ್ಧರಾಗಿ ಅಲ್ಲೇ ನಿಂತ್ಬಿಡ್ತೀವಿ ನಾವು. ಇವಾಗ ನೆಕ್ಸ್ಟ್ ವ್ಯೂ ಏನು ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದು ಆದಿಗುರು ಶಂಕರಾಚಾರ್ಯ ವಿಮಾನ ಮಂಟಪದಿಂದ ವ್ಯೂ. ಇಲ್ಲಿಂದ ಆಲ್ಮೋಸ್ಟ್ ಎವ್ರಿಥಿಂಗ್ ನೀವು ಪ್ರಯಾಗ್ರಾಜನ್ನು ನೋಡ್ಬೋದು. ಅಂದರೆ ಪ್ರಯಾಗ್ರಾಜಿನ ಸಂಗಮ ಆಗಲಿ, ಪೋಲ್ಸ್ ಆಗಲಿ, ಮಂದಿ ಆಗಲಿ, ಡಿಜಿಟಲ್ ಮಹಾಕುಂಭ ಆಗಲಿ, ನೀವು ಎಲ್ಲಿವರೆಗೂ ನೋಡಿದ್ರೂ ಬರೀ ಮಂದಿನೇ ಕಾಣ್ತಾರೆ. ನಾನು ನಿಮ್ಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನೀವು ಕ್ಲಿಯರ್ಲಿ ವಿಸಿಬಲ್ ಇದೆ. ಅಷ್ಟು ಜನ ನಾವು ಬರಲಿ ಮುಂದೆ ಸೇರಿದರು. ನಾವು ಫಸ್ಟ್ ಡೇ ರೀಚ್ ಆದಾಗ ಅಷ್ಟು ರಶ್ ಇದ್ದಿಲ್ಲ, ಬಟ್ ಹೋಗೋ ಮುಂದೆ ಮಾತ್ರ ಬಹಳ ರಶ್ ಇತ್ತು. ಸೊ ಅಲ್ಲೇ ಸ್ವಲ್ಪ ಒಣ ಉದ್ರಿ ವಿಡಿಯೋ ಮಾಡಿ ಇದನ್ನ ಆಲ್ಮೋಸ್ಟ್ ಫಸ್ಟ್ ಎಪಿಸೋಡ್ ನೋಡಿರ್ತೀರ. ಇಲ್ಲಿದೆ ಇದು ವಿಮಾನ ಮಂಟಪದ ಏನಿದೆಯಲ್ಲ, ಅಲ್ಲಿದೆ ಇದು. ಸೊ ಇದೊಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಡಿಜಿಟಲ್ ಡಿಜಿಟಲ್ ಕುಂಭಮೇಳ ದರ್ಶನಕ್ಕೆ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಇಷ್ಟು ರಶ್ ಇದೆ. सुवासित माला को देव योग्य जान वे उसे स्वर्गाधिपति इंद्र के पास ले गए। हे सरपति, ये दुर्लभ माला मैं आपको भेंट करता हूँ। इसे ऐसा जिस धर्म ऐश्वर्य पर तुम इतना इतराते हो, मैं वही तुमसे छीन लूंगा। मैं इसी क्षण तुम्हें और तुम्हारे लोग को श्रीहीन होने का श्राप देता हूं। ಸೊ ಈ ಡಿಜಿಟಲ್ ಕುಂಭದಲ್ಲಿ ಮುಂದೆ ನೀವು ಹೋದ ತಕ್ಷಣ ನಿಮಗೆ ಅಘೋರಿಗಳ ಪೂಜೆ, ಬ್ರಿಟಿಷರು ತೆಗೆದ ಫಸ್ಟ್ ಇಮೇಜ್ ಮಹಾಕುಂಭದಲ್ಲಿ, ಅಂದರೆ ಅವ್ರ ಕಾಲದಲ್ಲಿ ತೆಗೆದಿರೋ ಫಸ್ಟ್ ಇಮೇಜ್ ನೀವೀಗ ನೋಡ್ತಾ ಇರ್ಬೋದು. ಮಹಾ ಅಘೋರಿಗಳ ಪುಣ್ಯ ಸ್ನಾನ, ಅಮೃತ ಸ್ನಾನ, ಅವರ ಒಂದು ವೈರಾಗ್ಯ ಎಲ್ಲ ನೀವಿಲ್ಲಿ ನೋಡ್ಬೋದು. ಅತ್ಯಂತ ಅದ್ಭುತವಾದ ಇಮೇಜಸ್ ನಿಮಗಿಲ್ಲಿ ಸಿಗ್ತವೆ. ಹಾಗೆ ನೆಕ್ಸ್ಟ್ ನೀವೇನು ನೋಡ್ತಾ ಇದ್ರಲ್ಲ ಸ್ಲೈಡ್ಸ್, ಇದು ಗ್ರಹಗಳ ಸ್ಥಿತಿ. ನಮ್ಮ ಮಹಾಕುಂಭ ಸ್ಟಾರ್ಟ್ ಆಗುತ್ತಲ್ಲ, ಅದು ಯಾತಕ್ಕಾಗುತ್ತೆ, ಗ್ರಹಗಳು ಹೇಗಿರ್ತವೆ, ಗ್ರಹಗಳ ಚಲನೆ ಹಾಗೂ ನಕ್ಷತ್ರಗಳ ಒಂದು ಸಿಂಬೋಲಿಯನ್ ಪ್ಯಾರಾಬೋಲಿಕಲಿ ಸಿಂಬೋಲಿ ಏನಿರ್ತದಲ್ಲ ಅದನ್ನೆಲ್ಲ ಈ ಸ್ಲೈಡ್ಸ್ನಲ್ಲಿ ತೋರಿಸಿದ್ದಾರೆ. ಅತ್ಯಂತ ಇನ್ ಡೀಟೇಲ್ ಆಗಿ ಈ ವಿಡಿಯೋಸ್ದಲ್ಲಿ, ಅಂದರೆ ಈ ಮಹಾಕುಂಭದಲ್ಲಿ ಇದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದಾರೆ.
ಹಾಗೆ ಮುಂದೆ ನಮ್ಮ ದೇಹದಲ್ಲಿರುವ ಚಕ್ರಗಳ ಬಗ್ಗೆ ಋಷಿ ಮುನಿಗಳು ಅದನ್ನು ಹೇಗೆ ಡಿಸ್ಕವರ್ ಮಾಡಿದರು, ಅದರಿಂದ ನಮಗೆ ಉಪಯೋಗಗಳೇನು, ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಪ್ರಿಸ್ಕ್ರೈಬ್ಡ್ ವೇನಲ್ಲಿ ಬರೆದಿದ್ದಾರೆ. ಹಾಗೆ ಮುಂದೆ ಅತ್ಯಂತ ಒಂದು ವಿಸ್ಮಯಕಾರ ಲೋಕವಾದ ಈ ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ತೋರಿಸಿದ್ದಾರೆ. ಸೂರ್ಯ, ಗ್ರಹಗಳ ಮಹತ್ವ ಹಾಗೆ ನಕ್ಷತ್ರಗಳು ಅತ್ಯಂತ ಇನ್ ಡೀಟೇಲ್ ಆಗಿ ಇದರ ಬಗ್ಗೆ ತೋರಿಸಿದ್ದಾರೆ. ಇಟ್ ವಾಸ್ ರಿಯಲಿ ಗುಡ್. I enjoyed a lot. योगी जी पीएम कब बनने वाले हैं? नारायण नारायण भविष्य से संबंधित है और मैं भविष्यवाणी करने में असमर्थ हूँ। लेकिन यह निश्चित है कि जो भी होगा वो ईश्वर की इच्छा से होगा। हम सबको धैर्य और विश्वास से अपनी भूमिका निभानी चाहिए। ಧನ್ಯವಾದ ನಾರಾಯಣ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಹಾ ಲಾ 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 ಸೊ ಇದಾದಮೇಲೆ ಏನಾಯಿತು, ನಮಗೆ ಫುಲ್ ಟಯರ್ಡ್ ಆಗೋಗಿತ್ತು. ಯಾಕಂದರೆ ಪೂರ್ತಿ ವಾಕ್ ಮಾಡಿದ್ವಿ ಇವತ್ತು. ಅದಾದಮೇಲೆ ಒಬ್ಬರು ಭಯ್ಯ ಸಿಕ್ಕರು ನನಗೆ. ನಾನು ಸ್ಕೂಟಿ ಮೇಲೆ, ಇನ್ನೊಂದು ಸಿಕ್ಕರು ಮಾಂತವ್ರನ್ನ ಗಾಡಿ ಮೇಲೆ ಗುಂಸ್ಕೊಂಡು ಇಬ್ಬರು ಈ ಟ್ರ್ಯಾಕ್ನ ಅಂದರೆ ಈ ಬ್ರಿಡ್ಜ್ನ ಕ್ರಾಸ್ ಮಾಡಿದ್ವಿ. ಯಾಕಂತಂದರೆ ಇಟ್ಸ್ ಅರೌಂಡ್ 4 to 5 kilometers ಲಾಂಗ್ ಇದೆ ಆ ಬ್ರಿಡ್ಜ್. ಅನ್ಎಕ್ಸ್ಪೆಕ್ಟ್ ಆಗಿ ಭಂಡಾರಕ್ಕೆ ಬಂದ್ವಿ. ಈ ಭಂಡಾರದಲ್ಲಿ ಇರೋರು ಇವ್ರಿಗೂ ಕನ್ನಡ ಬರುತ್ತೆ. ಇವ್ರು ಫ್ರಮ್ ತಮಿಳ್ನಾಡು. ಫುಡ್ ಅಂತೂ ಭಾಳ ಚೆನ್ನಾಗಿದೆ. ಭಾಳ ದಿನಗಳ ನಂತರ ನಮ್ಮ ಸೈಡ್ದು ಫುಡ್ ತಿಂದ್ವಿ. ನೋಡ್ರಿ, ನಮ್ಮ ಊರಾಗೆ ಬರೀ 2 ವರ್ಷ ಇದ್ದ ಕನ್ನಡ ಕಲ್ತಾನಂತೀವ. ಆದರೂ ಇರ್ಲಿವ ದಿಲ್ಗೋಸ್ಕರ ರೀ ಅದು ನೋಡ್ರಿ ಹೆಂಗದಾರ. ಹಿಂಗಿರ್ಬೇಕ್ರಿ ಎಲ್ಲಾರು, ಹಿಂಗಿರ್ಬೇಕು. ನಾವು ಕಲೀರಿ ಇವ್ರು ನೋಡಿ. आपका नाम, ನಿಮ್ಮ ಹೆಸರು? विकास केसरी। विकास केसरी, धन्यवाद. हमारा नाम संजय है. ನನ್ನ ಹೆಸರು ಸಂಜಯ್. अच्छा संजय। हाँ भाई को अन्ना बोलते हैं ना? हाँ अन्ना. ಇದು ಆಕ್ಚುಲಿ ಚೆನ್ನಾಗಿರೋದು. ಎದ್ದೀವಿ. ಇವತ್ತು ಸ್ವಲ್ಪ ತಂಡಿಡೋದು ನೋಡ್ರಿ. ಹಂಪಿತ್ತನ ಈಗ ಸ್ವಲ್ಪ ಜರ ತಂಡಿಡತ್ತತಿ. ಫ್ರೆಶ್ ಅಪ್ ಆಗಿ ಈಗ ಸಂಗಮ ಹೋಗ್ತೀವಿ, ತ್ರಿವೇಣಿ ಸಂಗಮಕ್ಕೆ. ಇವತ್ತು ತಂಡ ಐತ್ರಿ, ಸ್ವಲ್ಪ ಐತಿ, ಇಲ್ಲ ಅಂತಲ್ಲ. ಇರಲಿ, ಅಡ್ಜಸ್ಟೇಬಲ್, ಹಿಂಗೇನಿಲ್ಲ ಅಷ್ಟು ಪೂರ್ತಿ ತೀರ ಥಂಡಿ ಇಲ್ಲ. ಓಕೆ ಇದೆ. ಆದರೂ ಫಾರ್ ಸೇಫ್ಟಿ ರೀಸನ್ ಮತ್ತು ಜ್ವರ ಗಿರ ಅಂತಂದು ಜಾಗರಿ ಈ ಕಡೆ ಎಲ್ಲ ಹಾಕ್ಕೊಂಡಿವಿ. ಈಗ ಸಂಗಮದ ಕಡೆ ನಮ್ಮ ಪ್ರಯಾಣ. ಅಂದರೆ ನಿನ್ನೆ ಗಂಗಾ ಸ್ನಾನ ಆಯ್ತು ನಮ್ಮದು. ಆ್ಯಕ್ಚುಲಿ ನಾವಿಲ್ಲಿ ಬಂದಿರೋದು ತ್ರಿವೇಣಿ ಸ್ನಾನ ಮಾಡಲಿಕ್ಕೆ. ಸೊ ಹಾಗಾಗಿ ತ್ರಿವೇಣಿ ಸ್ನಾನ ಮಾಡಲಿಕ್ಕೆ ಅಂತಲೇ ಹೊಂಟಿದ್ದೀವಿ. ಸ್ಪೆಸಿಫಿಕ್ಕಾಗಿ ಬೋಟ್ ತೊಗೊಂಡು ನಿನ್ನೆ ಬಂದಿದ್ದು ಪೂರ್ತಿ. ಹಾಗಾಗಿ ಇವಾಗ ಹೊಂಟಿದ್ದೀವಿ. ओ भैया 2 सीट है और दो कितना है पैसा? 1 का 500। अरे क्या यार, आप जब नहा चुका सब ज़्यादा हो गया वो. क्या जाके आने का दोनों का क्या? आप डाउन का एक आदमी का। अच्छा 500 ಅಂತಾರೆ ಅವರು. चला अंदर बैठा होगा अंदर. ಸೊ ಇಲ್ಲೇನಾಯಿತು, ನಮಗೆ ಸೆಕ್ಟರ್ 5-6 ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಲಾಸ್ಟ್ ನಮ್ಮದೇನು ಸೆಕ್ಟರ್ 22 ಡೆಡ್ ಎಂಡ್ ಇತ್ತಲ್ಲ, ಅಲ್ಲಿಂದ ಒಂದು ಬೋಟ್ ತೊಗೊಂಡು ಸೆಂಟರಲ್ಲಿ, ಆಲ್ಮೋಸ್ಟ್ ಸೆಂಟರೇ, ನೀವು ನೋಡ್ಕೋಬೋದು, ವೀಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಅಲ್ಲಿಂದ ಡೈರೆಕ್ಟ್ ತ್ರಿವೇಣಿ ಏನು ಜಾಯ್ನ್ ಆಗ್ತದಲ್ಲ 3 ನದಿ, ಅಲ್ಲಿಂದ ಹರಿದು ಬರುವ ನೀರು ಸೆಂಟರಲ್ಲಿ, ಅಲ್ಲಿಗೆ ಹೋಗಿ ಜಳಕ ಮಾಡ್ತೀವಿ. ಅದೇ ಒಂದೇ ನಮಗೆ ಸಮಾಧಾನ. ಹಾಗೆ ಅಫ್ಕೋರ್ಸ್ ಎಲ್ಲ ಕಡೆ ಅದೇ ತ್ರಿವೇಣಿ ನೀರು ಬರುತ್ತೆ. ಸೆಂಟರಲ್ಲಿ ಅಂದರೆ ತ್ರಿವೇಣಿ ಆ್ಯಕ್ಚುವಲಲ್ಲಿ ಹೋಗಿ ಜಳಕ ಮಾಡಬೇಕು ಅನ್ನೋದೇನಿಲ್ಲ. ನಾವು ಸ್ವಲ್ಪ ಮುಂದ್ಗಡೆ ಬಂದು ಜಳಕ ಮಾಡಿದ್ವಿ, ಅಲ್ಲಿ ಕೂಡ ಸಂಗಮದ ನೀರು ಬರುತ್ತೆ. ಸೊ ಹಾಗಾಗಿ ಯಾರು ತಲೆಗೆಡ್ಸ್ಕೊಬೇಡ್ರಿ, ಎಲ್ಲರಿಗೂ ತ್ರಿವೇಣಿಯ ನೀರು. ಹಾಗೆ ನಿಮಗಿಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಬೇಕಾದ್ರೆ. ಇವಾಗ ನಾನು ಎಲ್ಲಿ ಜಳಕ ಮಾಡಿದ್ದು ಅಂತಂದು
ನೀವಿಲ್ಲಿ ನೋಡ್ಬೋದು ಅಲ್ಲೇನು ಲಾಸ್ಟ್ ಡೆಡ್ ಲೈನ್ ಕಾಣ್ತಿದೆಯಲ್ಲ ಅಲ್ಲಿರೋದು ತ್ರಿವೇಣಿ. ಓಕೆ, ಅಲ್ಲಿಂದ ನೀರು ಹರಿದು ಬರುತ್ತೆ. ಇಲ್ಲೇನು ಡೆಡ್ ಲೈನ್ ಕಾಣ್ತಾ ಇದ್ದಾರಲ್ಲ ಅವ್ರಿಗಿನ ಒಂದು 10-15 ಮೀಟರ್ ಮುಂದೆ, ಅಂದರೆ ಪೂರ್ತಿ ಸೆಂಟರಲ್ಲೇ ಹೋಗಿದೆ ನಾನು, ಮಿಡಲ್ ಪಾರ್ಟ್. ಅಲ್ಲೇ ನೀರು ಮಾತ್ರ ಭಾಳ ಫ್ಲೋ ಇತ್ತು ಗುರು. ಸೊ ಎವ್ರಿಥಿಂಗ್ ಈಸ್ ಫೇರ್. ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈಗ ಸ್ನಾನ ಎಲ್ಲ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಪೂರ್ತಿ ಟಯರ್ಡ್ ಆಗಿದೆ ಅಂತವ್ರಿ ಫುಲ್. ಆದರೂ ಯಾವುದೋ ಒಂದು ವೆಹಿಕಲ್ ಸಿಕ್ಕೊಂಡಿದ್ದಾರೆ, ಟೋಲ್ದವ್ರು ಬಂದು ಹೆಲ್ಪ್ ಮಾಡ್ತಿದ್ದಾರೆ. ಮುಟ್ಟಿದ ಗಾಡಿ. ಸೊ ಇವಾಗ ನಾವು ಇಲ್ಲಿಂದ ಬಿಡ್ತಾ ಇದ್ದೀವಿ. ಇಲ್ಲಿಂದ ಅಯೋಧ್ಯೆ ಹೋಗೋ ಪ್ಲಾನ್. ನಮ್ಮ ಪ್ರಯಾಗ್ರಾಜ ಟ್ರಾವೆಲ್ ಏನಿತ್ತು ಸಕ್ಸಸ್ ಆಯಿತು. ನಮ್ಮ ಗುರುಗಳು ಆಶೀರ್ವಾದ ಮಾಡಿ ಮಾಲೆಯನ್ನು ನೀಡಿದ್ರು. ಸೊ ಇವಾಗ ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ರಶ್ ಇವತ್ತು ಸ್ವಲ್ಪ ಜಾಸ್ತಿ ಇದೆ ಕಂಪ್ಯಾರಿಸನ್ ನಿನ್ನೆ ಬಹಳ ಕಮ್ಮಿ ಇತ್ತು ನೋಡಿದ್ರೆ. ಬಟ್ ಇವತ್ತು ನೋಡಿ ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಟೈಮ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದೆ. ಸೊ ಟ್ರೈ ಟು ರೀಚ್ ಅರ್ಲಿ. ನೀವೇನಾದರೂ ಜಲ್ದಿ ಬಂದರೆ ಆರಾಮ್ಸೆ ನಿಮ್ಗೆ ದರ್ಶನ ಆಗಿ ಎಲ್ಲ ಹೋಗ್ಬೋದು. ನಂದು ಏನಂತಂದರೆ ಸುಮ್ಮನೆ ಬರೀ ಪ್ರಯಾಗಕ್ಕೆ ಬಂದು ನೀವು ಹಾಗೆ ಹೋದರೆ ಏನೂ ಇಲ್ಲ, ಬಂದು ಗುರುಗಳ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ಹೋದರೆ ಚಲೋ ಅಂತ ನನ್ನ ವಾಡಿಕೆ. ಮುಂದೆ ಬಿಡಿದ್ ನಿಮಗೆ. ಸೊ ಟ್ರಾಫಿಕ್ ಒಳಗೆ ಸಿಗೇ ಬಿದ್ದೀವಿ ರೀ, ಮಂದಿ ಭಾಳ ಅದಾರ. ಸೊ ನಾವು ಟ್ರಾಫಿಕ್ ಜಾಮಲ್ಲಿ ಸಿಗೇ ಬಿದ್ದಾಗ ಒಂದು ಫನಿ ಇನ್ಸಿಡೆನ್ಸ್ ಏನಾಯಿತು ಅಂತಂದರೆ, ಫನಿ ಅನ್ಬಾರ್ದು ಆ್ಯಕ್ಚುಲಿ, ಯಾಕಂತಂದರೆ ಪಾಪ ಒಂದು ಗೋಲ್ಡ್ ರಿಂಗ್ ಕಳ್ದೋಯ್ತು. ಇವ್ನು ನನ್ನ ಬಾಜು ಕುಂತವ್ನು ಏನು ಮಾಡ್ದ, ದಕ್ಷಿಣೆ ಕೊಡ್ತಾ ಇದ್ದ. ಬಟ್ ಅವ್ನು ಅಂಗೂಟಿ ಕೇಳಿದ. ಅಂಗೂಟಿನ ಏನು ಮಾಡ್ದ, ಮಂತ್ರಿಸ್ಕೊಡ್ತೀನಿ ಅಂತ ಹೇಳಿ ನುಂಗಿದ ಹಾಗೆ ಮಾಡಿ ಕೈಯಲ್ಲಿ ಇಟ್ಕೊಂಡು ಅವ್ನು ಹೋದ. ಇವನು ಅದನ್ನು ಹೋಗಿ ಚೇಸ್ ಮಾಡಿ ವಾಪಸ್ ಇಸ್ಕೊಳೋಕೆ ಬದಲು ಸುಮ್ಮನೆ ಕುಂತ್ಬಿಟ್ಟ, ಯಾಕಂದರೆ ಟ್ರಾಫಿಕ್ ಮೂವ್ ಆಗ್ತಿತ್ತು ಅಂತ. ಸೊ ನನಗೆ ಕಂಟೆಂಟ್ ಸಿಕ್ತು, ಬಟ್ ಪಾಪ ಬ್ರದರ್ದು ಗೋಲ್ಡನ್ ರಿಂಗ್ ಅಂತೆ ಹೋಯ್ತು. ಪಾಪ ಮಾರಿ ನೋಡೋ ಒಂದು. ನಾರಾಜ್ ನೀ ಹೋಗ್ತಾ नाराज नहीं होता. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಟ್ರಾಫಿಕ್ ಇರುವ ಕಾರಣ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಗುರು, ಪೂರ್ತಿ ಬ್ಲಾಕ್. ರಸ್ತೆ ಬರ್ರಿ. ಟ್ರಾಫಿಕ್ ಇರುವ ಕಾರಣ ಹೋಗ್ತಾ ಇದ್ದೀವಿ. ಅರ್ಥ ಆಯ್ತು ಅನ್ಸುತ್ತೆ. ಈಗ ನಾವು ಪ್ರಯಾಗ್ರಾಜ್ ಜಂಕ್ಷನಲ್ಲಿ ಇದ್ದೀವಿ. 3:15 ಏನೋ ಟ್ರೈನ್ ಇದೆ ಅಂತ, ಪ್ಲ್ಯಾಟ್ಫಾರ್ಮ್ ನಂಬರ್ 9 ಇದು. ಏನೋ ಫ್ರೀ ಟ್ರೈನ್ ಇದೆ ಅಂತ, ನನಗೂ ಐಡಿಯಾ ಇಲ್ಲ. ನಾವು ಒಂದು ಜನರಲ್ ಟಿಕೆಟ್ ತೊಗೊಂಡಿದ್ದೀವಿ. ಸೊ ವಿ ಆರ್ ವೇಟಿಂಗ್. ಕರ್ನಾಟಕ ಸೆ ಯಾವುದೋ ಒಂದು ಟ್ರೈನ್ ಹತ್ತೀರಿ, ಹೊಳ್ಳೆ ಮುಳ್ಳೆ हमें भी नहीं पता है, हम खाली ऊपर जाके बैठे हैं. हम देखे पता ही नहीं चल रहा है. वो किसी में कुछ अलग नाम दिखा रहा है, किसी में कुछ अलग नाम दिखा रहा है. ನಾವು ಸುಮ್ಮನೆ ಟ್ರೈನ್ ಹತ್ಕೊಂತಿದ್ವಿ, ಎಲ್ಲಿ ಹೋಗ್ತಾ ಇದ್ದೀವಿ ಏನಿಲ್ಲ ಅಂತ ಒಂದು ಗೊತ್ತಿಲ್ಲ. ಬ್ಯಾಕ್ ಆಡಿಯೋ ಮಾತ್ರ ಫುಲ್ಲಿ ಮಂದಿಗಳ ಮಾತೇ ಇದೆ, ಹಾಗಾಗಿ ಆಡಿಯೋ ರೆಕಾರ್ಡ್ ಮಾಡಿದೆ. ಇಲ್ಲಿ ಕೂಡ ಫಸ್ಟು ನಮ್ಮದೇನಿದೆ ಅಯೋಧ್ಯೆಗೆ ರೀಚ್ ಆಗಬೇಕು ಅಂತ ಇಲ್ಲಿವರೆಗೂ ನಾವು ಅಂದ್ಕೊಂಡಿದ್ವಿ. ಬಟ್ ಕೆಲವರು ಕಾಶಿಗೆ ಹೋಗುತ್ತೆ ಈ ಟ್ರೈನ್ ಅಂತ ಹೇಳ್ತಾಯಿದ್ರು. ಸೊ ವಿ ಲೆಫ್ಟ್ ಇಟ್ ಆನ್ ಅವರ್ ಫೇಟ್. ಹಣೆ ಬರದಲ್ಲಿ ಏನು ಬರ್ತಿದೆ ಅಲ್ಲಿ ರೀಚ್ ಆಗ್ತೀವಿ ಅಂತ ಸುಮ್ಮನೆ 12 ಆಗಿರೋ ಇಳಿದ್ವಿ ರೀ.
ಹೇಳಿದ ತಕ್ಷಣ ನಮ್ಮ ಹನುಮಪ್ಪನ ದರ್ಶನ ಆಯ್ತಾ ನೋಡ್ರಿ. ನಾವು ಮಧ್ಯಾಹ್ನ 4 ಗಂಟೆಗೆ ಬಿಟ್ಟಿದ್ವಿ, ಬಟ್ ನಮ್ಗೆ ಅದು ರೀಚ್ ಆಗಿದ್ದು ಅಯೋಧ್ಯ ರಾತ್ರಿ 12ವರೆಗೆ ಅಥವಾ ಬೆಳಗ್ಗೆ 12ವರೆಗೆ. ಸೊ ಅಲ್ಲಿಂದ ಬಂದು ಡೋರ್ಮೆಟ್ರಿಗೆ ಹೋದ್ವಿ. ಗುರು ಅವ್ನು ಏನು ಮೋಸ ಮಾಡ್ದ ಅಂತಂದರೆ, ಫಸ್ಟ್ ನಮಗೆ ಸ್ಟಾರ್ಟಿಂಗು 675ಗೆ 24 ಅವರ್ಸ್ ಅಂತ ಡಾರ್ಮೆಟ್ರಿ ಬಂದು ಸ್ಟಾರ್ಟಿಂಗ್ ಹೇಳ್ದ. ಅದಾದಮೇಲೆ ಅವ್ನು ಹೇಳ್ತವನೆ 1 ಗಂಟೆಗೆ ಚೆಕ್ ಇನ್ ಮಾಡಿಂದ ಪೇಮೆಂಟ್ ಮಾಡಿಂದ ಹೇಳ್ದ ಅವನೇ 10 ಗಂಟೆಗೆ ಬೆಳಗ್ಗೆ ನೀವು ಚೆಕ್ಔಟ್ ಮಾಡಬೇಕು ಲಗೇಜ್ ಎಲ್ಲ ತೆಗೆದು ಅಂತ. ನಾನು ಈ ಡಾರ್ಮೆಟ್ರಿ ಚೂಸ್ ಮಾಡೋ ಕಾರಣ ಏನಿತ್ತು ಅಂತಂದರೆ ಇಲ್ಲಿ ಸೇಫ್ಟಿ ಲಾಕರ್ಸ್ ಇತ್ತು. ಅದಕ್ಕಾಗಿ ನಾವು ಪೇಯಿಂಗ್ ಹೌಸ್ನ ಬಿಟ್ಟು ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಕೂಡ ಸ್ಕ್ಯಾಮ್ ಆಯಿತು. ಬಟ್ ಓಕೆ, ಸಫಿಷಿಯೆಂಟ್ ಇದೆ. ಬಟ್ ಬರೋದಕ್ಕೂ ಮೊದಲು ಪೂರ್ತಿ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಥರ ಸ್ಕ್ಯಾಮ್ ಆಗುತ್ತೆ. ಈಗ ನಾವು ರೂಮಿಂದ ನಮ್ಮ ಅಯೋಧ್ಯೆನ ಶ್ರೀರಾಮ ದರ್ಶನಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ಅದಕ್ಕೂ ಮೊದಲು ಹನುಮಾನ್ ಗಡಿ ಮಂದಿರಕ್ಕೆ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಇದು ಅಯೋಧ್ಯದ ಇವತ್ತಿನ ಲುಕ್. ಮಂದಿ ಇದ್ದಾರೆ, ಅಷ್ಟು ರಶ್ ಇಲ್ಲ, ಬಟ್ ಆದರೂ ಕೈಂಡ್ ಆಫ್ ರಶ್ ಇದೆ, ಸ್ವಲ್ಪ ಅಷ್ಟೇನಿಲ್ಲ. ಯು ಕ್ಯಾನ್ ಸಿ ದ್ಯಾಟ್. ಸೊ ಏನೋ ಒಂದು ಭಾಳ ಟೆನ್ಷನ್ದಾಗ ಬಿದ್ದೀವಿ ರೀ, ಬೇರೆ ಅದೇನು ಹೇಳೋದು ಬ್ಯಾಡ ನಿಮಗೆ. ಬಟ್ ಈಗಂತೂ ಇದೆ. ಓ ಉಡುಪಿ ಎಕ್ಸ್ಪ್ರೆಸ್ ರೀ. ಏನೋ ನಿಮ್ಮ ಬಾಯಿಗೆ ಸಕ್ಕರೆ ಬೀಳು ಬರ್ರಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ ಸ್ವಲ್ಪ ರಶ್ ಅಂತ. ಬಟ್ ಮುಂದೆ ಹೋದ್ಮೇಲೆ ಗುರು ಜನಸಾಗರ. ಅರೌಂಡ್ 2 ಕಿಲೋಮೀಟರ್ ನಡೆದು ನಾವು ಅಲ್ಲಿವರೆಗೂ ಮಂದಿ ಫುಲ್ ತುಂಬಿದ್ರು. ನೀವು ನೋಡ್ಬೋದು, ಎತ್ತ ನೋಡಿದರೂ ಜನಸಾಗರನೇ ಕಾಣ್ತಾ ಇತ್ತು. ರಾಮನ ದರ್ಶನಕ್ಕೆ ಪ್ರತಿಯೊಂದು ಮೂಲೆಯಿಂದ, ಜಗತ್ತಿನ ಮೂಲೆಯಿಂದ ಕೂಡ ಜನರು ಬಂದಿದ್ದರು. ಅದು ಸೊ ನಾವು ನಮ್ಮ ವೇಷ ಚೇಂಜ್ ಮಾಡ್ಕೊಂಡ್ವಿ. ಈ ಶರ್ಟ್ ತೊಗೊಂಡು ಅಂಥವ್ರು ಸೈಜ್ ಸಿಗಲಿಲ್ಲ, ಅವ್ರು ಬೇಡ ಅಂತಂದು ಬಿಟ್ರು. ಸೊ ಹಾಗಾಗಿ ವೈಟ್ ಅಲ್ಲಿ ರಾಯಲ್ ಪಾಲಿಟಿಷಿಯನ್ ಕಾಣ್ತಾವ್ರೆ. ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಪೂರ್ತಿ ರಾಯಲ್ ಪಾಲಿಟಿಷಿಯನ್ ಕಾಣ್ತಾವ್ರೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ಕ್ರೌಡ್ ವ್ಯೂ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಅಂತವ್ರು ಫುಲ್ ಗಿಚ್ಚ ರೆಡಿ ಆಗ್ಬಿಟ್ರ. ನೋಡ್ರಿ ನೀವು ಅಂತವ್ರು ಈ ಕಡೆ ನೋಡ್ರಿ. ಇಲ್ಲಿಂದ ಯಾವುದೋ ಒಂದು ಶಾರ್ಟ್ಕಟ್ ಸಿಕ್ತು. ಸೊ ವಿ ಆರ್ ಗೋಯಿಂಗ್ ದೇರ್. ಅಲ್ಲೇನಾದರೂ ಓಪನ್ ಇತ್ತು ಅಂದರೆ ಪಟ್ ಅಂತ ಒಳಗೆ ಹೋಗಿ ಅಲ್ಲಿಂದ ದರ್ಶನ ತಗೋ. ನಾವಂತೂ ಎಲ್ಲ ಪ್ಲ್ಯಾನ್ ಮಾಡಾಕೊತೀವಿ. ಅದು ಹೆಂಗೆ ಆಗ್ತೈತಿ ಏನಿಲ್ಲ ಒಂದು ಗೊತ್ತಿಲ್ಲ ನನಗೆ. ನೋಡುವ, ಎಲ್ಲ ನಮ್ಮ ಹನುಮ ಹಾಗೂ ರಾಮನ ಮೇಲೆ ಕೈ ಬಿಟ್ಬಿಡೋಣ. ಅದನ್ನೇ ಇಲ್ಲಿ ಮಠ ಕರ್ಸೋಣ ಅಂತಂದ್ರೆ ಊರಂತರೂ ಆರಾಮ ಅದನ್ನೇ ಮುಟ್ಟಿಸ್ತಾನೆ. ಹಂಗಲ್ರಿ ಒಂಥರ ಈಗ ಆಯ್ತಿಲ್ರಿ, ಹೋಲ್ಬಿಡ್ರಿ ಸುಮ್ಮನೆ ನಾವು. ಸೊ ಅಯೋಧ್ಯೆನ ರಾಮ ದರ್ಶನಕ್ಕೆ ಬಂದ್ವಿ. ನಮ್ಮ ಅನಿಸಿಕೆ ಪ್ರಕಾರ ಆತನ ಆಶೀರ್ವಾದದಿಂದ ಟಿಕೆಟ್ ಕನ್ಫರ್ಮ್ ಆಯಿತು. ಜೈ ಶ್ರೀರಾಮ್. ಬಟ್ ಆಗ ಹೋದ್ ಬಿಡ್ರಿ. ಅದು ಆ್ಯಕ್ಚುಲಿ ಸ್ಲೀಪರ್ ಬುಕ್ ಆಗಿದ್ರಿ. ಇಟ್ಟೊತ್ತಿಗೆ ನಾವು ನಮ್ಮ ಊರಾಗ ಇರ್ತಿದ್ವಿ ರೀ. ಇವತ್ತು ರಾತ್ರಿ, ನಾಳೆ ರಾತ್ರಿ. ಏನೋ ಒಂದು ಕಾಂಡ್ ಮಾಡಾಕೋತೀವಿ. ಸಕ್ಸಸ್ ಅಲ್ಲ ಅಂತ ಹನುಮಪ್ಪನ ಹೆಸರಲ್ಲೇ ನಾವು ಕೋರಿಕೆ ಕೊಡತ್ತೀವಿ. ತುಂಬ ಯಾವುದೇ ರಾಂಗ್ ಲೈನ್ ಒಳಗೆ ಹೊಂಟು ಹೀಗೆ ಅವಾಜ್ ಹೊಂಟೀವಿ. ಸೊ ಇದಿದೆ ಕ್ರೌಡ್ ವ್ಯೂ. ಸಿ ಸೊ ನಮ್ಮ ಕರ್ನಾಟಕದ ಜನ ವಿಶಾಲ ಹೃದಯದವರು ಅಂತಂದು ಇದಕ್ಕೆ ಪ್ರೂಫ್ ನೋಡ್ರಿ. ಇವರೆಲ್ಲರೂ ಯಾವರು? ಶಿವಮೊಗ್ಗದಿಂದ ಬಂದಿದ್ದಾರೆ ರಾಮನ ದರ್ಶನಕ್ಕೆ. ಹನುಮಾನ್ ಗಾಡಿಯಲ್ಲಿದ್ದೀವಿ ಇವಾಗ. ಇವ್ರು ನಮ್ಗೆ ಭಾಳ ಹೆಲ್ಪ್ ಮಾಡಿದರು. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಕ್ರೌಡ್ ನೋಡಿ.
आइए माला पड़ता है 50 रुपए। ನಮಗೆ ದರ್ಶನ ಇವತ್ತು ಹನುಮಪ್ಪಂದ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್. ಅದೇ ಹೇಳ್ತಾರಲ್ರಿ, ಜೀವನದಾಗ ಹಣೆ ಬರೋದ ಬರ್ದಿತ್ತು ಅಂದ್ರೆ ಯಾರ ಕೈಲಿ ತಪ್ಸೋದಾಗಲ್ಲ ಅಂತಂದ. ಅದ ಏನ್ರ ಬರ್ದಿದ್ದ ನಾವು ದರ್ಶನಕ್ಕೆ ಕರ್ಕೋಬೇಕು ಅಂತಂದ್ರೆ ಹೆಂಗಾದ್ರೂ ಮಾಡಿ ಕರ್ಸೋತಾರ. ಸೊ ಹಾಗಾಗಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಕರ್ನಾಟಕದ ಉತ್ತಮ ಜನಗಳು ಸಿಕ್ಕು ಅಲ್ಲಿಂದ ನಾವು ಒಳಗೆ ಯಾತ್ರೆ ಹಾಕ್ಕೊಂಡ್ವಿ. ತಪ್ಪು ಅಂತ ಗೊತ್ತು, ಬಟ್ ಆದರೂ ಸೊ ಇಲ್ಲಿಂದ ನಾವು ಈ ಕೌಂಟ್ರಿಗೆ ನಮಗೆಲ್ಲ ಥಿಂಗ್ಸ್ನ ಜಮಾ ಮಾಡಬೇಕು. ಜಮಾ ಮಾಡಿಂದ ನಮ್ಗೆ ಒಳಗೆ ಎಂಟ್ರಿ. ಹಾಗಾಗಿ ಮೊದಲು ಜಮಾ ಮಾಡಿ ಮುಂದೆ ಹೋಗೋದು. ಸೊ ನಿಮ್ಗೆ ಈ ಚೆಕಿಂಗ್ ಕೌಂಟರ್ ಆದಮೇಲೆ ಸ್ಟೇಟ್ ಎಂಟ್ರಿ ಸಿಗುತ್ತೆ. ಆ ಎಂಟ್ರಿಯಲ್ಲಿ ನಿಮಗೆ ಸ್ಟಾರ್ಟಿಂಗೇ ಕೌಂಟರ್ ಸಿಗ್ತವೆ. ಕ್ಯೂವಲ್ಲಿ ಹತ್ತಿ ರಶ್ ಇಲ್ಲ ಅಂದರೆ ಪಟ್ ಅಂತಂದು ಬ್ಯಾಗು ಮೊಬೈಲ್ಸ್ ಎಲ್ಲ ಇಟ್ಕೊಂಡು ಅಲ್ಲೇ ಇಟ್ಟು ಲಾಕರ್ನ ಕೀ ಕೊಡಿದ್ರೆ ತೊಗೊಂಡು ಮುಂದೆ ಹೋಗಿ. ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ಇನ್ನೊಂದು ಚೆಕ್ ಪಾಯಿಂಟ್ ಇದೆ, ಅಲ್ಲಿಂದ ವಾಪಸ್ ಕಳಿಸ್ತಾರೆ. ನನಗೂ ಕೂಡ ಅಲ್ಲಿಂದ ವಾಪಸ್ ಕಳಿಸಿ ಟೈಮ್ ವೇಸ್ಟ್ ಮಾಡಿದರು. ಯಾಕಂತಂದರೆ ಸ್ಟಾರ್ಟಿಂಗ್ ಎಲ್ಲ ಪೊಲೀಸರು ನಿಂತಿದ್ರು, ಆದರೂ ಅವ್ರು ನನಗೆ ಫಸ್ಟ್ ಇನ್ಫಾರ್ಮ್ ಮಾಡಲಿಲ್ಲ. ಅಲ್ಲಿಗೆ ಹೋಗಿಂದ ಇನ್ಫಾರ್ಮ್ ಮಾಡಿದ್ರು ಎಲ್ಲರೂ. ಸೊ ಹಾಗಾಗಿ ನೀವು ಫಸ್ಟ್ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಇಲ್ವಾ ಯಾರಾದರೂ 4 ಮಂದಿಗೆ ನಿಲ್ಲಿಸಿ ಫಸ್ಟ್ ಒಂದು ಟ್ರಿಪ್ ಹೋಗಿ ಬಂದಿಂದ ನೀವು ವಾಪಸ್ ಸ್ವಿಚ್ ಆಗಿ. ಇಲ್ಲಾಂದರೆ ಬಹಳ ಟೈಮ್ ವೇಸ್ಟ್ ಆಗಿದೆ. ಯಾಕಂದರೆ ರಶ್ ಭಾಳ ಇದಾಗರು. ಅಯೋಧ್ಯೆಯ ರಾಮ ದರ್ಶನಕ್ಕೆ ಬಹಳ ಮಂದಿ ಬರ್ತಾಯಿದ್ದಾರೆ. ಸೊ ಹಾಗಾಗಿ ಈ ತಪ್ಪನ್ನು ನೀವು ಮಾಡಬೇಡಿ. ಇಲ್ಲಿ ಹನುಮಪ್ಪ ನಿಮ್ಗೆ ಕುಂತಿರೋದು ಕಾಣ್ತಾ ಇದ್ದಾನಲ್ಲ, ಇದೇ ಚೆಕ್ ಪಾಯಿಂಟಲ್ಲಿ ನಿಮಗೆ ಮೇಜರ್ ಚೆಕ್ ಇರೋದು. ಇಲ್ಲಿಂದ ಯಾವುದೇ ವಸ್ತುಗಳನ್ನಾಗಲಿ ಕೆರಬೇಕಾಗಲಿ ಬಿಡೋಲ್ಲ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಹನುಮನ ಬಾಲ ವಿಗ್ರಹ ಅತ್ಯಂತ ಅದ್ಭುತ ಇದೆ ಗುರು. ಈ ವಿಡಿಯೋ ಕ್ರೆಡಿಟ್ ನನ್ನ ಗೆಳೆಯ ನೀರಜ್ಗೆ ಸೇರಿದ್ದು. ಹಾಗೆ ಇಲ್ಲಿಂದ ನಮ್ಮ ರಾಮ ದರ್ಶನ ಹಾಗೂ ಈ ಟ್ರಿಪ್ ಎಂಡ್ ಆಗುತ್ತೆ. ಯಾಕಂದರೆ ಕಾಶಿಗೆ ಹೋಗೋದಾಗಲಿಲ್ಲ. ಕಾಶಿಗೆ ನಮ್ಮ ಧನಂಜಯ ಗಿರಿಜಿಯವರು ಬೇಡ ಅಂತಂದರು. ಸೊ ಹಾಗಾಗಿ ನಾವು ಅದನ್ನು ಸ್ಕಿಪ್ ಮಾಡಿದ್ವಿ. ಇಲ್ಲಿಂದ ಏನಿದೆಯಲ್ಲ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ಈ ಮನ್ಕಾಪುರ ಜಂಕ್ಷನ್ ಇದೆಯಲ್ಲ, ಇಲ್ಲಿಂದ ನಾವು ಈಗ ನಿಮಗೆ ತೋರಿಸ್ತೀನಿ ನಾನು ಯಾವ ಪ್ಲೇಸಲ್ಲಿ ಇದನ್ನೇ ಮಾಡಿದ್ನೆ ಅಂತ, ಟೆಂಟ್ ಹಾಕಿದ್ವಿ ಅಂತ. ನಾವು ಫಸ್ಟ್ ಆ್ಯಕ್ಚುಲಿ ಇಲ್ಲೇನಿದೆಯಲ್ಲ ಇಲ್ಲಿ ಪ್ಲ್ಯಾನ್ ಮಾಡಿದ್ವಿ ಟೆಂಟ್ ಹಾಕೋಣ ಅಂತ. ಬಟ್ ಇಲ್ಲಿ ಏನು ಹಾಕಿದ್ವಿ ತಿಳಿರಿ, ಹೇಳ್ತೀನಿ ಪಕ್ಕಾ ಫ್ರೀಸ್ ಆಗ್ತಿದ್ವಿ ಗುರು. ನಿಮ್ಗೆ ಅನಿಸುತ್ತೋ ಇಲ್ಲ ಬಿಡೋ ಗೊತ್ತಿಲ್ಲ. ಓಕೆ, ಒಂದು ಮಿನಿಮಲ್ ಟೆಂಪ್ರೇಚರ್ 11, 12 ಆದರೂ ಓಕೆ ತಡ್ಕೋಬೋದು. 8, 9 ಇದ್ರಿ ಯಾವ ತಡ್ಕೋತಾನೆ ರೀ. ಅದ್ರ ನಮ್ಮ ಕಡೆ ಬಿಸಿಲು ಆಡೋರು ಹೆಂಗೆ ತಡ್ಕೋಬೇಕು ಹೇಳ್ರಿ. ನಾವು ಇಲ್ಲಿಂದ ನಮ್ಗೆ ಟ್ರೈನ್ ಬಂದಿತ್ತು, ಈ ಜಂಕ್ಷನಲ್ಲಿ ಬಂದು ಇಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ಒಂದು ಸೀದಾ ನಮಗೆ ಇಲ್ಲೇನಿದೆಯಲ್ಲ ಇದರಲ್ಲಿ ಹಾಲ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಅಂದರೆ ನನಗೇನು ಅನಿಸ್ತು, ಎಲ್ಲರೂ ಮಂದಿ ಕುಂತಿದ್ರು ಇಲ್ಲೇ. ಹಾಗಾಗಿ ನಾವು ಇಲ್ಲೇ ಏನಾದರೂ ಹಾಲ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ಇಲ್ಲೇ ಒಳಗೆ ಹಾಲ್ಟ್ ಆಗಿದ್ವಿ. ಸೊ ಇಟ್ ವಾಸ್ ಕ್ವೈಟ್ ಗುಡ್, ಇಂಥದ್ದೇನಿಲ್ಲ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಪಿಸೋಡ್ಸ್ನ ಸೀರೀಸ್ನ ಎಂಡ್ ಮಾಡಬೇಕಂತ ಅಂದ್ಕೊಂಡೆ. ಐ ಹ್ಯಾವ್ ಆಲ್ ದ ಥಿಂಗ್ಸ್ ಲೈಕ್ ಟ್ರೈನ್ ಒಳಗೆ ಜರ್ನಿ ಮಾಡಿರೋದು, ಅಲ್ಲಿ ಪ್ಯಾಂಟ್ರಿ ಎಲ್ಲ ತೋರಿಸಿರೋದು. ಬಟ್ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನೇ ಆಗ್ತಾಯಿತ್ತು ಅನ್ನೋ ಕಾರಣಕ್ಕೆ, ಲೆಂತಿ ಭಾಳ ಆಗ್ತಿತ್ತು ಅನ್ನೋ ಕಾರಣಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ. ಗೂಡಿಗೆ ವಾಪಸ್ ಬಂದ್ವಿ. ಅರೌಂಡ್ 6:30 ಮೇ ಬಿ 7 ಆಗಿದೆ ಗುರು. ಅದೇ 5ಕ್ಕೆ ಬಿಟ್ಟಿದ್ವಿ. 4:45 ಆಗಿತ್ತು. 5 ಗಂಟೆಗೆ ಬಿಟ್ಟಿದ್ವಿ. 7 ಗಂಟೆ ಆಗಿದೆ. ಫಸ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ ಗುರು. ನಾವು ಈ ಜರ್ನಿ ನನಗೆ ಬಹಳಷ್ಟು ಥಿಂಗ್ಸ್ನ ಕಲಿಸಿದೆ.
ಸೊ ಇದೇ ರೀತಿ ನಾನು ಯಾವಾಗಾದರೂ ಜರ್ನಿ ಮಾಡಿದಾಗ ನನ್ನ ಜೊತೆ ಈ ಡೈರೀಸ್ ಹಾಗೂ ಮೆಮರೀಸ್ನ ಸ್ಟೋರ್ ಮಾಡ್ತಾ ಇರ್ತೀನಿ. ಅದನ್ನು ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್. ಲೆಟ್ಸ್ ಮೀಟ್ ಯು ಇನ್ ನೆಕ್ಸ್ಟ್ ಟ್ರಿಪ್. ಹೇಳ್ತೀನಮ್ಮೆ ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ ಮೊದಲೇ ಹೇಳ್ತಾ ಇದ್ದೀನಿ.